ದೇವುಡು ನರಸಿಂಹಶಾಸ್ತ್ರಿಗಳು ಬಹುಶ್ರುತ ವಿದ್ವಾಂಸರು. ಅವರು ಕೊಟ್ಟಂತಹ 3 ಕೃತಿರತ್ನಗಳು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಅದರಲ್ಲಿ ಮಹಾಬ್ರಾಹ್ಮಣದ ಪ್ರಾರಂಭದಲ್ಲಿ ಬರುವಂಥ ವಾಕ್ಯ, ಇದರ ಅರ್ಥ ನಿಮಗೇನಾದರೂ ತಿಳಿದ್ರೆ ಅಲ್ಲಿಗೆ ವಿಡಿಯೋವನ್ನು ಪಾಸ್ ಮಾಡಿ ಅಲ್ಲಿ ಕೆಳಗಡೆ ಕಾಮೆಂಟ್ನಲ್ಲಿ ನೀವು ಅದರ ಅರ್ಥವನ್ನು ಹೇಳಿ. ಅದು ಗೊತ್ತಾಗಲಿಲ್ಲ ಅಂತಂದರೆ ಕೊನೆಯಲ್ಲಿ ನಾನು ಈ ಒಂದು ವಾಕ್ಯದ ಅರ್ಥವನ್ನು ಹೇಳಲಿಕ್ಕಿರ್ತೇನೆ. ವಾಕ್ಯ ಹೀಗಿದೆ: ಲೇಖಕರು ಫಲಭೋಕ್ತೃವು ತಾನಾದ್ದರಿಂದ ಕರ್ತೃತ್ವವು ಸ್ವನಿಷ್ಠವಾಗಿರಬಹುದು ಎಂದುಕೊಂಡು ಇದನ್ನು ಮಾಡಿಕೊಟ್ಟವರಿಗೆ ಕೃತಜ್ಞನಾಗಿದ್ದಾನೆ. ಸರಿಯಾಗಿ ಗಮನಿಸಿಕೊಳ್ಳಿ. ಇದರ ಅರ್ಥವನ್ನು ನನಗೆ ಆ ನಂತರದಲ್ಲಿ ಹೇಳಿ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನು ಹೇಳಿಬಿಡ್ತೇನೆ. ಮಹಾಕ್ಷತ್ರಿಯ ನಹುಷನ ಕಥೆಯಾಗಿರ್ತದೆ. ಇದನ್ನು ಓದಿಕೊಂಡವನು ವಿಶ್ವಾಮಿತ್ರರ ಹಾಗೂ ಗಾಯತ್ರಿ ಮಹಿಮೆಯ ಪುಸ್ತಕವಾಗಿರುವಂತಹ ಕಾದಂಬರಿಯಾಗಿರುವಂತಹ ಮಹಾಬ್ರಾಹ್ಮಣವನ್ನು ಓದಿಕೊಳ್ಳಬಹುದೇನೋ, ಅರ್ಥೈಸಿಕೊಳ್ಳಬಹುದೇನೋ. ಅದಾದ ನಂತರ ಮಹಾದರ್ಶನ ಅತ್ಯಂತ ಕ್ಲಿಷ್ಟಕರವಾದ ಪಠ್ಯ ಅಂತಲೇ ಗಮನಿಸಿಕೊಂಡು ಬಂದಿರುವಂಥದ್ದು. ಇದು 3 ಕೃತಿಗಳು ಕೃತಿರತ್ನಗಳಾಗಿ ಸಾಹಿತ್ಯ ಲೋಕದಲ್ಲಿ ವಿಜೃಂಭಿಸ್ತಾ ಇರತಕ್ಕಂಥದ್ದು. ಇದೆಲ್ಲವನ್ನು ಓದಿ ಅಂತ ಹೇಳ್ತಾ ಈಗ ಉತ್ತರವನ್ನು ನಾನೇ ಹೇಳ್ತಾ ಇದ್ದೇನೆ. ಲೇಖಕರು ಫಲಭೋಕ್ತೃವು ಅಂತಂದರೆ ಈ ಪುಸ್ತಕವನ್ನು ಮಾರಾಟ ಮಾಡಿ ಬರಬೇಕಾದಂಥ ಹಣ ಏನಿದ್ರು ನನಗೇ ಬರಬೇಕಾದ್ದರಿಂದ, ಅಂದರೆ ಲೇಖಕರಿಗೆ ಬರಬೇಕಾದ್ದರಿಂದ, ಕರ್ತೃತ್ವವು ಸ್ವನಿಷ್ಠವಾಗಿರಬಹುದು ಎಂದುಕೊಂಡು ಈ ಪುಸ್ತಕವನ್ನು ಮಾಡಿಕೊಡೋದು ನನಗೆ ಬೇಕಾಗಿಯೇ ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಇದನ್ನು ಮಾಡಿಕೊಟ್ಟವರಿಗೆ ಕೃತಜ್ಞನಾಗಿದ್ದಾನೆ. ಅಂದರೆ ಪ್ರಿಂಟಿಂಗ್ ಪ್ರೆಸ್ನವರಿಗೆ ಧನ್ಯವಾದಗಳು, ಹಾಗೂ ಆ ಪುಸ್ತಕಗಳನ್ನು ಮಾಡಿಕೊಡ್ಲಿಕ್ಕೆ ಸಹಕರಿಸಿದಂಥ ಅನೇಕರಿಗೆ ಧನ್ಯವಾದಗಳನ್ನು ಈ ಬಗೆಯಲ್ಲಿ ಅವರು ತಿಳಿಸಿದ್ದಾರೆ ಹೇಳುವಂಥದ್ದು. ಎಷ್ಟು ಸೊಗಸಾಗಿದೆ ಅಲ್ವಾ ಅವರ ಭಾಷೆ. ನಮ್ಮ ಭಾಷೆಯನ್ನು ಹೀಗೆ ಬೆಳೆಸಿಕೊಳ್ಳುವತ್ತ ನಾವೆಲ್ಲ ಮನ ಮಾಡಬೇಕಾದಂಥ ಅಗತ್ಯ ಹಿಂದೆಂದಿಗಿಂತಲೂ ಇಂದಿದೆ.